ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ರಾಜ್ಯದಲ್ಲಿ ಏನು ಬೆಳವಣಿಗೆಗಳು ನಡೀತಾ ಇದಾವೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅನ್ಕೋತೀನಿ. ಕೆಪಿಎಸ್ಸಿ ಕರ್ಮಕಾಂಡ ಬಯಲು ಕೂಡ ಆಗಿದೆ. ಪದೇ ಪದೇ ಸ್ಕ್ಯಾಮ್ ಕೂಡ ನಡೀತಿದೆ. ಇದರಲ್ಲಿ ನಿಮ್ಗೆ ಗೊತ್ತಿರೋ ಈ ಅಕ್ಸ ಸಂಘಟನೆಗಳು ಕೂಡ ಆರೋಪ ಮಾಡಿ ಸಾಕ್ಷಿ ಸಮೇತ ನಮ್ಗೆ ಆಲ್ರೆಡಿ ವಿಡಿಯೋದಲ್ಲೇ ಕೂಡ ಬಯಲು ಮಾಡಿದ್ದಾರೆ. ಇದು ಸುದ್ದಿ ಆಗ್ತಾ ಇತ್ತು. ನಂತರ ಕೆಪಿಎಸ್ಸಿ ಮಾಮೂಲಿ ಮಾಜಿ ಅಧ್ಯಕ್ಷರಾಗಿದ್ರು ಅವರ ವಿರುದ್ಧ FIR ಕೂಡ ಆಗಿದೆ. ಈ ಹಿಂದೆ ಅವರು ತನ್ನ ಮಗಳಿಗೆ ಫೇಕ್ ಡಾಕ್ಯುಮೆಂಟ್ ನ ಕೊಟ್ಟು ಸರ್ಕಾರಿ ನೌಕರಿ ಕೊಡಿಸಿದ್ರೆ ಯಶಸ್ವಿ ಆಗಿದ್ರು. ಆ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ವಜಾ ಮಾಡಿದ್ರು. ಈಗ ಮತ್ತೆ ನೇಮಕಾತಿ ಪ್ರಕ್ರಿಯೆ ಶುರು ಆಗಿದೆ. ಈಗ ನೇಮಕಾತಿ ಕುರಿತಂತೆ ಆರೋಪ ಕೇಳಿದ ತಕ್ಷಣ ಸತ್ಯಾಸತ್ಯತೆ ತಿಳಿದು ಬರಲು ಆಯೋಗದ ಹಿರಿಯ ಸದಸ್ಯರ ಅಧ್ಯಕ್ಷತೆಯಲ್ಲಿ ಆಂತರಿಕ ತನಿಖಾ ಉಪ ಸಮಿತಿಯನ್ನು ಕೆಪಿಎಸ್ಸಿ ರಚಿಸಲಿದೆ ಎಂದು ಮಾಹಿತಿ ಕೊಟ್ಟಿದೆ. ಆಯೋಗದ ಹಿರಿಯ ಸದಸ್ಯರ ಅಧ್ಯಕ್ಷತೆಯಲ್ಲಿ ಮಾಡ್ತಾರಂತೆ. ಆಯೋಗವೇ ಕರಪ್ಟ್ ಆಗಿರೋ ಕಾರಣ ಅದರ ಒಳಗಡೆ ಸಮಿತಿ ರಚನೆ ಮಾಡಿದ್ರೆ ಅವರವರು ಕುತಂತ್ರಿಗಳು ಅವರವರು ಮಾಡಿದ ತಪ್ಪನ್ನೇ ಅವರವರೇ ಸಮರ್ಥಿಸಿಕೊಂಡು ಅವರವರೇ ಮಾತುಕತೆ ಮಾಡಿಕೊಂಡು ಅವರವರೇ ಸಾಲ್ವ್ ಮಾಡ್ಕೊಳ್ತಾರೆ. ಇದು ಯೂಸ್ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನೇಮಕಾತಿ ಕುರಿತು ಜುಲೈ 24ರಂದು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ದೂರು ಮತ್ತೆ ಜಾಲತಾಣಗಳು ಮತ್ತು ವಿವಿಧ ಮಾಧ್ಯಮದಲ್ಲಿ ಪ್ರಸಾರವಾಗ್ತಿರುವ ವರದಿಗಳನ್ನ ಗಂಭೀರವಾಗಿ ಪರಿಗಣಿಸಿದ ಕೆಪಿಎಸ್ಸಿ ಭಾನುವಾರ ಸಭೆ ಮಾಡ್ತಾರಂತೆ. ಈ ಕುರಿತಂತೂ ಆಯೋಗದ ಕಾರ್ಯದರ್ಶಿಗಳಾದ ಕೆ ಜ್ಯೋತಿ ಅವರು ಹೇಳಿಕೆ ನೀಡಿದ್ದಾರೆ. ಸಾರ್ವಜನಿಕರ ವಿಶ್ವಾಸ ಕಾಪಾಡುವ ಉದ್ದೇಶದಿಂದ ಆರೋಪಗಳ ಗಂಭೀರತೆಯನ್ನು ಕಂಡು ನಿರ್ಧಾರ ಕೈಗೊಳ್ಳುತ್ತೀವಿ ಅಂತ ಹೇಳಿದ್ದಾರೆ. ಪೊಲೀಸರು ನೀಡಿರುವ ಪ್ರಾಥಮಿಕ ವರದಿ ಆಯೋಗವನ್ನು ಗಂಭೀರವಾಗಿ ಪರಿಗಣಿಸಿ ಅದರಿಂದ ಆಯೋಗದ ಹಿರಿಯ ಸದಸ್ಯರ ಅಧ್ಯಕ್ಷತೆಯಲ್ಲಿ ಆಂತರಿಕ ಸಮಿತಿ ರಚನೆ ಮಾಡ್ತಾರಂತೆ. ಪರೀಕ್ಷೆಯ ಪ್ರತಿಯೊಂದು ಹಂತ ಸಂಬಂಧದ ದಾಖಲೆಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ನಿರ್ದೇಶನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ತನಿಖಾ ಕಾರ್ಯಕ್ಕೆ ಅಗತ್ಯವಾದ ಆಡಳಿತಾತ್ಮಕ ಮಾಹಿತಿ ಮತ್ತು ದಾಖಲೆಗಳನ್ನು ಒದಗಿಸಲು ಕೆಪಿಎಸ್ಸಿ ಕಾರ್ಯದರ್ಶಿಯನ್ನು ಹಾಗೂ ಅಗತ್ಯ ಕಾನೂನು ಸಲಹೆ ನೀಡುವ ಕಾನೂನು ವಿಭಾಗದ ಮುಖ್ಯಸ್ಥರನ್ನು ನೋಡಲ್ ಅಧಿಕಾರಿಯಾಗಿ ನೇಮಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಆಂತರಿಕ ತನಿಖಾ ಸಮಿತಿ ತನ್ನ ವರದಿಯನ್ನು ಕೂಡ ಸಲ್ಲಿಸುವವರೆಗೂ ಜುಲೈ 17ರಂದು ಪ್ರಕಟಿಸಲಾಗಿದ್ದ ಪಶು ವೈದ್ಯಕೀಯ ಅಧಿಕಾರಿ ಅಂತಿಮ ಆಯ್ಕೆ ಪಟ್ಟಿಯ ಜಾರಿಯನ್ನು ಕೂಡ ತಾತ್ಕಾಲಿಕವಾಗಿ ತಡೆ ಹಿಡಿದು ಆಯೋಗ ನಿರ್ಧರಿಸಿದೆ. ನೇಮಕಾತಿ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ನ್ಯಾಯಸಮ್ಮತೆ ಹಾಗೂ ಸಾರ್ವಜನಿಕರ ವಿಶ್ವಾಸ ಕಾಪಾಡಲು ಬದ್ಧವಾಗಿದೆ. ತನಿಖಾ ವರದಿ ಆಧಾರದ ಮೇಲೆ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿದ್ದಾರೆ. ಏನು ಜುಲೈ 17ರಂದು ಅನೌನ್ಸ್ಮೆಂಟ್ ಮಾಡಿದ್ರು ಅದನ್ನ ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಮೇಲ್ನೋಟಕ್ಕೆ ಸ್ಕ್ಯಾಮೇ ಕಂಡು ಬರುತ್ತೆ. ಅದನ್ನ ರದ್ದು ಮಾಡ್ತಾರೆ, ತನಿಖೆ ಮಾಡ್ತಾರೆ. ತನಿಖೆಯಲ್ಲಿ ಏನಾಗುತ್ತೆ, ನಮ್ದು ಏನು ತಪ್ಪಿಲ್ಲ, ಅದು ಇದು ಸಣ್ಣ ಪುಟ್ಟ ದೋಷ ಅದು ಇದು ಬರುತ್ತೆ. ಯಾರೋ ಅಮಾಯಕರು ಬಲಿ ಆಗ್ತಾರೆ, ಇಲ್ಲ ಅಂದ್ರೆ ಏನು ಇಲ್ಲ ಅಂತ ಹೇಳ್ತಾರೆ, ಕೈ ತೊಳ್ಕೊಳ್ತಾರೆ. ಮತ್ತೆ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅವ್ರು ಏನಂದ್ರೆ ಯಾವುದೇ ಪರೀಕ್ಷೆಗಳು ಈಗ ಬರೋ ಯಾವುದೇ ಪರೀಕ್ಷೆಗಳು ಸ್ಕ್ಯಾಮ್ ಆದ್ರೆ ಅದಕ್ಕೆ ಹೊಣೆ ನೇರವಾಗಿ ಜಿಲ್ಲಾ ಅಧಿಕಾರಿಗಳು, ಡಿಸ್ಟ್ರಿಕ್ಟ್ ಕಮಿಷನರ್ ಆಫ್ ಜಿಲ್ಲಾ ಅಧಿಕಾರಿಗಳು ಅಂತ ಘೋಷಣೆ ಮಾಡಿದ್ದಾರೆ. ಕೆಪಿಎಸ್ಸಿ ಕರ್ಮಕಾಂಡ ದಿನ ಒಂದಲ್ಲ ಒಂದು ಬಯಲಾಗ್ತಾ ಇದೆ. ಇದರ ವಿರುದ್ಧ ಯಾರು ರಾಜೀನಾಮೆ ಕೊಡ್ತೀರಾ ಅಂತೇಳಿ ವಿಪಕ್ಷದವರು ಕೇಳ್ತಾ ಇದ್ದಾರೆ. ಇದು ರಾಜ್ಯದಂತ ಎಲ್ಲಾ ರೀತಿ ಸುದ್ದಿ ಕೂಡ ಆಗ್ತಾ ಇದೆ. ಕೆಪಿಎಸ್ಸಿ ಕರ್ಮಕಾಂಡ ನೋಡ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ ಎಲ್ಲ ರೀತಿ ಯಾವ ರೀತಿ ಮಾಹಿತಿ ಬರ್ತಾ ಇದೆ ಏನು ಅಂತ. ಒಟ್ಟಾರೆ ಸಿಸ್ಟಮ್ ಬದಲಾಗಬೇಕು. ವಿದ್ಯಾರ್ಥಿಗಳಿಗೆ ನಂಬಿಕೆಯನ್ನು ಕಳೆದುಕೊಂಡಿದ್ದಾರೆ ಕೆಪಿಎಸ್ಸಿ ಮೇಲೆ, ಅದು ಬದಲಾಗಬೇಕು ಇಷ್ಟಪಡ್ತೀನಿ. ಥ್ಯಾಂಕ್ ಯು.